ತೀಕ್ಷಾ ಮತ್ತು ಆ ಹುಡುಗಿ ಇಬ್ಬರು ಇನ್ನೂ ಅಪ್ಕೊಂಡೇ ಇದ್ದರು. ಆ ಹುಡುಗಿ ಅಂದ್ಲು, ತೀಕ್ಷಾ ನೀನು ಬದುಕಿದೀಯಾ? ಎಲ್ಲಿ ಹೋಗಿದೆ ನೀನು ಇದುವರೆಗೂ? ನಿನಗೆ ಗೊತ್ತಾ ನಾನು 1 ವರ್ಷದಿಂದ ಎಷ್ಟು ಹುಡುಕಿದ್ದೀನಿ ಅಂತ. ನಿನ್ನ ಅಡ್ರೆಸ್ಸೇ ಇರಲಿಲ್ಲ. ನೀನು ಬದುಕಿದೆಯೋ ಇಲ್ವೋ ಅಂತ ನಾನು ದಿನ ಯೋಚಿಸ್ತಿದ್ದೆ. ಆದರೆ ಇವತ್ತು ನಿನ್ನ ನೋಡಿ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ. ನಾನು ಯಾವುದೋ ಕನಸು ಕಾಣ್ತಿದ್ದೀನಿ ಅನಿಸುತ್ತೆ ಕಣೆ. ಆ ಹುಡುಗಿಯ ಕಣ್ಣುಗಳಿಂದ ನೀರು ಹರಿತಾ ಇತ್ತು. ಆದರೆ ಅವಳ ಮುಖದಲ್ಲಿ ಒಂದು ದೊಡ್ಡ ನಗು ಇತ್ತು. ತೀಕ್ಷಾ ಏನನ್ನೂ ಕೂಡ ಮಾತಾಡ್ತಿರಲಿಲ್ಲ. ಅವಳ ಗಂಟಲಿನಿಂದ ಧ್ವನಿಯೇ ಹೊರಬರ್ತಿರಲಿಲ್ಲ. ಅವಳು ಸ್ವಲ್ಪ ಭಾವುಕಳಾಗಿದ್ಲು. ಯಾಕಂದರೆ ಎಷ್ಟೋ ದಿನಗಳ ನಂತರ ಅವಳು ತನ್ನೋಡು ಎನ್ನಬಹುದಾದ ವ್ಯಕ್ತಿಯನ್ನು ನೋಡಿದ್ಲು. ಯಾರು ನಿಜವಾಗಿಯೂ ಅವಳ ಬಗ್ಗೆ ಕಾಳಜಿ ವಹಿಸ್ತಿದ್ರೋ ಅಂಥವ್ರನ್ನ. ಅವರಿಬ್ಬರು ಪರಸ್ಪರ ದೂರಾದರು. ತೀಕ್ಷಾ ಕೇಳಿದ್ಲು, ನವ್ಯ ನೀನು ಇಲ್ಲಿ ಹೇಗೆ? ನವ್ಯ ಅವಳನ್ನು ಮೇಲಿಂದ ಕೆಳಗಿನವರೆಗೆ ನೋಡಿ ಅಂದ್ಲು, ನೀನು ಹೇಗಿದೆಯಾ? ಆ ದಿನದ ನಂತರ ನೀನು ಮತ್ತೆ ಕಾಣಿಸ್ಲೇ ಇಲ್ಲ. ಆ ದಿನ ಆ ರಾಕ್ಷಸ ನಿನ್ನ ಕರ್ಕೊಂಡು ಹೋದಲ್ಲ, ಆಮೇಲೆ ನೀನು ಮತ್ತೆ ಯಾವತ್ತೂ ಸಿಗಲಿಲ್ಲ. ನೀನು ಈ ಪ್ರಪಂಚದಲ್ಲೇ ಇಲ್ಲ ಅಂತ ನನಗನ್ನಿಸ್ಬಿಟ್ಟಿತ್ತು. ನೀನು ಕೂಡ ಕೇಶವ್ ಥರಾನೇ. ತೀಕ್ಷಾಳ ಮುಖದ ಭಾವನೆಗಳು ತಕ್ಷಣ ಬದಲಾದವು. ಅವಳ ಮುಖ ಗಂಭೀರವಾಯಿತು. ಅವಳು ಕೇಳಿದ್ಲು, ಕೇಶವ್ಗೇನಾಯಿತು? ನವ್ಯ ಅಂದ್ಲು, ಕೇಶವ್. ಅವಳ ಗಂಟಲು ಬಿಗಿದು ಬಂದಿತ್ತು. ಅವಳಿಗೆ ಮುಂದೆ ಏನೂ ಮಾತಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಅವಳು ಮಾತಾಡೋದು ಕೂಡ ಆಗ್ತಾ ಇರಲಿಲ್ಲ. ಅಷ್ಟರಲ್ಲಿ ಜೋರಾಗಿ ಮಳೆ ಶುರುವಾಯಿತು. ಎಲ್ಲರೂ ಮಳೆಯಲ್ಲಿ ನೇಯ್ತಾ ಇದ್ದರು. ತೀಕ್ಷಾ ಗಾಬರಿಯಿಂದ ಕೇಳಿದ್ಲು, ಕೇಶವ್ಗೆ ಏನಾಯಿತು ನವ್ಯ? ನವ್ಯ ಅಳ್ತಾ ಅಂದ್ಲು, ಆ ಕೇಶವ್ ಈಗ. ಅವಳು ಮುಂದೆ ಏನಾದರೂ ಹೇಳೋ ಮೊದಲೇ ಯಾರೋ ಇವರಿಬ್ಬರನ್ನ ದೂರ ಮಾಡಿದ್ರು. ತಾರಕ್ ಕೋಪದಿಂದ ತೀಕ್ಷಾಳ ಕೈ ಹಿಡ್ಕೊಂಡ. ಅವನು ತನ್ನ ಅಸಿಸ್ಟೆಂಟ್ ಅಮಿತ್ಗೆ ಸನ್ನೆಯ ಮೂಲಕ ಏನೋ ಸೂಚನೆಯನ್ನು ಕೊಟ್ಟ. ಅಮಿತ್ ಮುಂದೆ ಬಂದು ನವ್ಯಾಳನ್ನು ತೀಕ್ಷಾಳಿಂದ ದೂರ ಮಾಡ್ದ. ನವ್ಯ ಅಲ್ಲಿಂದ ಬಿಡಿಸ್ಕೊಳ್ಳೋಕ್ಕೆ ಒದ್ದಾಡ್ತಿದ್ಲು. ತೀಕ್ಷಾ ಇದನ್ನು ನೋಡಿ ತಾರಕ್ನ ಕೈಯನ್ನು ಕೊಡುವುದ್ಲು ಮತ್ತು ನವ್ಯಾಳ ಕಡೆಗೆ ನಡೆದ್ಲು. ಅವಳು ನವ್ಯಾಳನ್ನು ಕೇಳಿದ್ಲು, ನವ್ಯ ಕೇಶವ್ ಏನಾದ? ಅವಳ ಧ್ವನಿಯಲ್ಲಿ ಕೇಶವ್ನಿಗಾಗಿ ಕಾಳಜಿ ಮತ್ತು ಚಿಂತೆ ಎದ್ದು ಕಾಣ್ತಿತ್ತು. ತಾರಕ್ನ ಸಿಟ್ಟು ನೆತ್ತಿಗೇರ್ತು. ತಾನು ಹಿಡ್ದಿದ್ದ ಕೈಯನ್ನು ತೀಕ್ಷಾ ಕೊಡುವಿದ್ದನ್ನು ನೋಡಿ ಅವನಿಗೆ ಸಹಿಸೋದಕ್ಕೆ ಆಗಲಿಲ್ಲ. ಅವನು ತೀಕ್ಷಾಳ ಕಡೆ ಬಂದು ಕೋಪದಿಂದ ಅವಳ ಕೈ ಹಿಡಿದ ಮತ್ತು ಅವಳನ್ನ ಎಳ್ಕೊಂಡು ಹೋಗತೊಡಗ್ದ. ತೀಕ್ಷಾ ಕಿರ್ಚ್ತಿದ್ಲು. ಮಳೆ ಕೂಡ ಬಹಳ ಜೋರಾಗಿ ಬರ್ತಿತ್ತು. ಆ ಮಳೆಯ ಶಬ್ದದಲ್ಲಿ ತೀಕ್ಷಾಳ ಧ್ವನಿ ಅಡಗಿ ಹೋಗಿತ್ತು. ಅವಳು ತಾರಕ್ನ ಮುಂದೆ ಏನು ಅಲ್ಲದಂತಾಗಿದ್ಲು. ಅವಳು ಪದೇ ಪದೇ ತಾರಕ್ನಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ಲು. ಮತ್ತಿದೇ ವಿಷಯ ತಾರಕ್ನನ್ನ ಒಳಗಿನಿಂದ ಉರಿಸ್ತಿತ್ತು. ತೀಕ್ಷಾ ಮೇಲಿನ ಅವನ ಹಿಡಿತ ಇನ್ನೂ ಗಟ್ಟಿಯಾಯಿತು. ತೀಕ್ಷಾ ಹಿಂದೆ ತಿರುಗಿ ನವ್ಯಾಳನ್ನು ನೋಡ್ತಾ ಇದ್ಲು. ಅಮಿತ್ ನವ್ಯಾಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಅವಳು ಕೂಡ ಬಿಡಿಸ್ಕೊಳ್ಳೋದಕ್ಕೆ ಹೋರಾಡ್ತಿದ್ಲು. ತೀಕ್ಷಾ ತಾರಕ್ ಹತ್ರ ಬೇಡ್ಕೊಂಡ್ಳು, ಪ್ಲೀಸ್ ನವ್ಯಾಗೆ ಏನೂ ಮಾಡಬೇಡಿ. ಆದರೆ ತಾರಕ್ ಅವಳ ಒಂದು ಮಾತನ್ನು ಕೂಡ ಕೇಳಿಸ್ಕೊಳ್ಳಿಲ್ಲ. ಅವನು ಕೋಪದಿಂದ ತೀಕ್ಷಾಳನ್ನು ಕಾರ್ ಹತ್ರ ಕರ್ಕೊಂಡು ಹೋಗಿ ಒಂದೇ ಏಟಿಗೆ ಅವಳನ್ನ ಕಾರ್ ಒಳಗಡೆ ಎಸ್ದ. ಅವನು ಕೂಡ ಕಾರ್ ಒಳಗಡೆ ಬಂದ. ಕಾರ್ ಬಾಗಿಲು ಲಾಕ್ ಆಯಿತು. ತೀಕ್ಷಾ ಕಾರ್ನ ಸೀಟ್ ಮೇಲೆ ಬಿದ್ದಿದ್ಲು. ಅವಳು ಏಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಅವಳು ಏಳುವ ಮೊದಲೇ ಅವಳ ಮೇಲೆ ಒಂದು ಬಲಿಷ್ಠವಾದ ಶರೀರ ಬಂತು. ತಾರಕ್ನನ್ನು ನೋಡಿ ತೀಕ್ಷಾ ಬೆದರಿ ಹೋದ್ಲು. ತಾರಕ್ ಮೊದಲಿನಂತೆ ಇರಲಿಲ್ಲ. ಅವನು ಬಹಳ ಭಯಾನಕವಾಗಿ ಕಾಣ್ತಾ ಇದ್ದ. ಸಿಟ್ಟಿನಿಂದ ಅವನ ನರಗಳೆಲ್ಲ ಉಬ್ಬಿದ್ವು. ತಾರಕ್ ತೀಕ್ಷಾಳ ದವಡೆ ಹಿಡಿದು ನಿನ್ನ ಕೋಪದಿಂದ ಒತ್ತುತ್ತಾ ಅಂದ, ನಿನ್ನ ಆ ಪ್ರಿಯಕರನ ಮೇಲೆ ಅಷ್ಟೊಂದು ಕಾಳಜಿನಾ? ಏನಿದು ನಿನ್ನ ಆ ಗೆಳೆಯನ ನೆನಪು ಅಷ್ಟೊಂದು ಬರ್ತಿದೆಯಾ? ತೀಕ್ಷಾ ತನ್ನ ತಲೆಯನ್ನು ಇಲ್ಲ ಎಂಬಂತೆ ಅಲ್ಲಾಡಿಸಿದ್ಲು. ತಾರಕ್ ಸಿಟ್ಟಿನಿಂದ ಕಿರ್ಚ್ತಾ ಅಂದ, ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಷ್ಟೊಂದು ಕುತೂಹಲನಾ? ಇನ್ನೂ ಅವನನ್ನು ಮರ್ತಿಲ್ವಾ ನೀನು?
ತಾರಕ್ ದೀಕ್ಷಾಳ ಮುಖವನ್ನು ಎಷ್ಟು ಗಟ್ಟಿಯಾಗಿ ಹಿಡಿದಿದ್ದ ಅಂದರೆ ದೀಕ್ಷಾಳ ಕಣ್ಣುಗಳಿಂದ ನೀರು ಹರಿತಾ ಇತ್ತು. ತಾರಕ್ ಇನ್ನೊಂದು ಕೈಯಿಂದ ಅವಳ ಕೂದಲು ಹಿಡಿದು ಅವಳ ಮುಖವನ್ನು ತನ್ನ ಮುಖದ ಹತ್ತಿರ ತಂದು ಒಂದು ಕ್ರೂರವಾದ ನಗು ನಗ್ತಾ ಅಂದ, ಬಹಳ ಹಳೆಯ ಸಂಬಂಧ ಅನಿಸುತ್ತೆ ನಿಮ್ಮದು. ದೀಕ್ಷಾಗೆ ಈಗ ಭಯ ಆಗ್ತಿತ್ತು. ಯಾಕಂದರೆ ತಾರಕ್ನ ಮುಖ ಬಹಳ ಭಯಾನಕವಾಗಿತ್ತು. ದೀಕ್ಷಾಳ ಕೆನ್ನೆಯ ಮೇಲೆ ತಾರಕ್ನ ಬೆರಳುಗಳ ಗುರುತು ಮೂಡಿತು. ಕಾರ್ ವೇಗವಾಗಿ ಚಲಿಸತೊಡಗಿತು. ತಾರಕ್ ಅವಳನ್ನು ಚುಂಬಿಸಲು ಶುರು ಮಾಡ್ದ. ದೀಕ್ಷಾ ಅವನ ಕೆಳಗೆ ಸಿಲುಕೊಂಡಿದ್ಲು. ತಾರಕ್ ಅವಳ ಜೊತೆ ಸೇರ್ತಾ ಅವಳನ್ನ ಕಚ್ತಿದ್ದ. ದೀಕ್ಷಾ ಅವನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸ್ತಿದ್ಲು. ಇದು ತಾರಕ್ಗೆ ಇನ್ನೂ ಹೆಚ್ಚಿನ ಕೋಪವನ್ನು ತರಿಸ್ತಾ ಇತ್ತು. ಅವನ ಒಳಗೆ ಬೆಂಕಿ ಹತ್ತಿತ್ತು. ಒಂದು ವೇಳೆ ಆ ಕೇಶವೆಂಬ ಮನುಷ್ಯ ಈಗ ಬದುಕಿದ್ರೆ ಅವನನ್ನು ಹಿಂಸಿಸಿ ಸಾಯಿಸ್ತಿದ್ದ. ಅವನನ್ನು 100 ತುಂಡು ಮಾಡಿ ಇಡೀ ನಗರದಲ್ಲಿ ಎಸೆತಿದ್ದ. ದೀಕ್ಷಾ ಅಳುತ್ತಲೇ ಇದ್ಲು. ಅವಳು ತನ್ನ ಶಕ್ತಿಯನ್ನೆಲ್ಲ ಹಾಕಿ ಅವನನ್ನು ದೂರ ತಳ್ಳಿದ್ಲು. ಯಾಕಂದರೆ ಅವಳಿಗೆ ಉಸಿರಾಡೋದಕ್ಕೂ ತೊಂದರೆ ಆಗ್ತಿತ್ತು. ತಾರಕ್ ತನ್ನ ಉರಿತಾ ಇರೋ ಕಣ್ಣುಗಳಿಂದ ಅವಳನ್ನು ನೋಡಿ ಮತ್ತೆ ಅವಳನ್ನ ಅಪ್ಪಳಿಸ್ದ. ದೀಕ್ಷಾ ತನ್ನನ್ನು ದೂರ ತಳ್ಳಿದ್ದು ಅವನನ್ನು ಇನ್ನೂ ಕೆರಳಿಸ್ತು. ಅವನು ದೀಕ್ಷಾಳ ಕುತ್ತಿಗೆ ಮೇಲೆ ಜೋರಾಗಿ ಕಚ್ಚಿದ. ದೀಕ್ಷಾಳ ಬಾಯಿಂದ ಕಿರುಚಾಟ ಹೊರಬಂತು. ಆನಂತರ ಅವಳ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡ್ದ. ದೀಕ್ಷಾ ಹೋರಾಡ್ತಿದ್ಲು. ಆದರೆ ಪ್ರತಿ ಬಾರಿಯಂತೆ ತಾರಕ್ ಅವಳನ್ನು ಸೋಲಿಸ್ಬಿಟ್ಟ. ದೀಕ್ಷಾ ಈಗ ಯಾವುದೇ ಚಲನೆ ಮಾಡ್ತಾ ಇರಲಿಲ್ಲ. ಅವಳು ಸುಮ್ಮನೆ ಸೀಟ್ ಮೇಲೆ ಬಿದ್ದಿದ್ಲು. ತಾರಕ್ ಅವಳ ಮೈ ಮೇಲೆ ಎಷ್ಟೋ ಗುರುತುಗಳನ್ನ ಮಾಡ್ದ. ಅವು ಈಗ ಕೆಂಪಿನಿಂದ ನೀಲಿ ಬಣ್ಣಕ್ಕೆ ತಿರುಗ್ತಿದ್ವು. ದೀಕ್ಷಾ ಮಾತ್ರ ಏನೂ ಮಾಡ್ತಾ ಇರಲಿಲ್ಲ. ಆನಂತರ ದೀಕ್ಷಾ ಕೂಡ ತಾರಕ್ನ ಕೂದಲನ್ನು ಸವರೋದಕ್ಕೆ ಶುರು ಮಾಡಿದ್ಲು. ತಾರಕ್ ನಿಂತು ಹೋದ. ಅವನು ನಿಧಾನವಾಗಿ ಶಾಂತನಾಗತೊಡಗ್ದ. ದೀಕ್ಷಾ ಈಗ ನಿಧಾನವಾಗಿ ತಾರಕ್ನನ್ನು ಅರ್ಥ ಮಾಡಿಕೊಳ್ಳತೊಡಗಿದ್ಲು. ತಾನು ಅವನನ್ನು ಎಷ್ಟು ದೂರ ತಳ್ತಾಳೋ ಅವನು ಅಷ್ಟೇ ಹೆಚ್ಚಾಗಿ ಕೆರಳ್ತಾನೆ ಅಂತ ಅವಳಿಗೆ ತಿಳಿತು. ತಾರಕ್ ಶಾಂತನಾದ. ಅವನು ತನ್ನ ತಲೆ ಎತ್ತಿ ದೀಕ್ಷಾಳನ್ನು ನೋಡ್ದ. ದೀಕ್ಷಾ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದ್ಲು. ತಾರಕ್ ಮತ್ತೆ ಅವಳಿಗೆ ಚುಂಬಿಸ್ದ. ಈ ಬಾರಿ ದೀಕ್ಷಾ ಯಾವುದೇ ವಿರೋಧ ಮಾಡಲಿಲ್ಲ. ಅವಳು ಕೂಡ ತಾರಕ್ನ ಜೊತೆಗೂಡಿದ್ಲು. ತಾರಕ್ ತನ್ನ ಮುಖ ದೂರ ಮಾಡಿ ದೀಕ್ಷಾಳ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಕೊಂಡ. ಅವನು ದೀಕ್ಷಾಳನ್ನು ಬಿಕ್ಕಿಗಾಗಪ್ಕೊಂಡಿದ್ದ. ದೀಕ್ಷಾ ಅವನ ಬೆನ್ನಿನ ಮೇಲೆ ಕೈ ಸವರುತ್ತಾ ಕೂದಲನ್ನು ಸವರತೊಡಗಿದ್ಲು. ಈಗ ಅವಳು ತಾರಕ್ನನ್ನು ನಿಜಕ್ಕೂ ಅರ್ಥ ಮಾಡ್ಕೊಳ್ತಿದ್ಲು. ಅವನ ಕೋಪವನ್ನು ಹೇಗೆ ಶಾಂತಗೊಳಿಸ್ಬೇಕು ಅಂತ ಅವಳಿಗೆ ತಿಳಿತಾ ಇತ್ತು. ತಾರಕ್ ಅವಳನ್ನ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದ ಅಂದರೆ ಅವಳು ಕೇವಲ ಅವನಿಗೆ ಮಾತ್ರ ಸೇರಿದವಳು ಅನ್ನುವಂತಿತ್ತು ಆ ಹಿಡಿತ. ತಾರಕ್ ಕೋಪದಲ್ಲಿ ಎಲ್ಲವನ್ನ ಹರಿದು ಹಾಕಿದ್ದ. ಅವಳ ಮೈ ಮೇಲೆಲ್ಲ ಅಲ್ಲಲ್ಲಿ ಕಚ್ಚಿದ ಗುರುತುಗಳಿದ್ದವು. ತಾರಕ್ ಕಣ್ಣು ಮುಚ್ಚಿದ್ರೂ ಅವನಿಗೆ ಮತ್ತೆ ಮತ್ತೆ ದೀಕ್ಷಾ ಆ ಕೇಶವನಿಗಾಗಿ ಕಾಳಜಿಯನ್ನು ವಹಿಸಿದ್ದು ನೆನಪಾಗ್ತಿತ್ತು. ಮತ್ತೆ ಅವನ ದವಡೆಗಳು ಬಿಗಿಯಾದವು. ಅವನು ತಕ್ಷಣ ಕಣ್ಣು ಬಿಟ್ಟು ದೀಕ್ಷಾಳನ್ನು ನೋಡ್ದ. ತಾರಕ್ ಅವಳನ್ನ ಜೋರಾಗಿ ಕಚ್ಚಿದ. ದೀಕ್ಷಾಗೆ ನೋವಾಯಿತು. ಅವನು ಮತ್ತೆ ಅವನ ಕೆಲಸವನ್ನು ಶುರು ಮಾಡ್ದ. ಕಾರ್ ಒಳಗೆ ದೀಕ್ಷಾಳ ನೋವಿನ ಧ್ವನಿ ಕೇಳಿಸ್ತಿತ್ತು. ಮಳೆಯಿಂದಾಗ ಅವಳಿಗೆ ಚಳಿ ಆಗ್ತಿತ್ತು ಮತ್ತು ಅವಳು ನಡುಗ್ತಾ ಇದ್ಲು. ತಾರಕ್ ಅವಳ ನಡುಕವನ್ನು ಗಮನಿಸಿ ಅವಳ ಮೇಲಿಂದ ಎದ್ದ. ಅವಳ ಮೈ ಮೇಲಿನ ಆ ನೀಲಿ ಗುರುತುಗಳನ್ನ ನೋಡ್ದ. ತಾರಕ್ ತನ್ನ ಶರ್ಟ್ ತೆಗೆದು ದೀಕ್ಷಾಳನ್ನ ತನ್ನ ಬಾಹುಗಳಲ್ಲಿ ತೆಗೆದುಕೊಂಡ. ಅವಳನ್ನು ತನ್ನೆದೆಗೆ ಅಪ್ಕೊಂಡ. ತನ್ನ ಕೈಗಳಿಂದ ಅವಳಿಗೆ ಬೆಚ್ಚಗೆ ಮಾಡ್ತಿದ್ದ. ದೀಕ್ಷಾ ಕೂಡ ಏನೂ ಮಾಡಲಿಲ್ಲ. ಚಳಿಯಿಂದಾಗ ಅವಳು ತಾರಕ್ನನ್ನು ಇನ್ನೂ ಹತ್ತಿರವಾಗಿ ಅಪ್ಕೊಂಡ್ಳು. ತಾರಕ್ ಅವಳ ಹಣೆ ಮೇಲೆ ಮುತ್ತಿಟ್ಟ. ಅರಮನೆ ಇನ್ನೂ ದೂರ ಇತ್ತು. ಈಗ ತಾರಕ್ನ ಕೋಪ ಪೂರ್ತಿ ತಣ್ಣಗಾಗಿತ್ತು. ದೀಕ್ಷಾ ನಡುಗ್ತಾ ಅಂದ್ಲು, ಚಳಿ ಆಗ್ತಿದೆ. ಅವಳು ಎಷ್ಟು ಮುಕ್ತವಾಗಿ ಹೇಳಿದ್ಲು ಅಂದರೆ
ತಾರಕ್ ಅವಳನ್ನೇ ನೋಡ್ತಾ ಕೂತ. ತೀಕ್ಷಾ ತನ್ನ ಮುಖವನ್ನು ತಾರಕ್ನ ಕುತ್ತಿಗೆಯಲ್ಲಿ ಅಡಗಿಸ್ಕೊಂಡ್ಳು. ತಾರಕ್ ತುಂಬ ಬಿಸಿಯಾಗಿದ್ದರಿಂದ ಅವಳಿಗೆ ಹಿತ ಅನ್ನಿಸ್ತು. ಆದರೆ ತಾರಕ್ನ ಶರೀರದಲ್ಲಿ ಮತ್ತೆ ಬದಲಾವಣೆಗಳಾದವು. ಅವನು ತೀಕ್ಷಾಳನ್ನು ದಿಟ್ಟಿಸಿ ನೋಡತೊಡಗ್ದ. ಇದೆಲ್ಲವೂ ಇವಳಿಂದಾನೇ ಆಗ್ತಿದೆ ಅಂತ ಅಂದ್ಕೊಂಡ. ತೀಕ್ಷಾಳ ಹತ್ರ ಬಂದಾಗಲೆಲ್ಲ ಅವನಿಗೆ ತನ್ನ ಮೇಲೆ ತನಗೆ ಹತೋಟಿ ಇರ್ತಾ ಇರಲಿಲ್ಲ. ತಾರಕ್ನ ತಲೆ ಮೇಲೆ ಬೆವರಿನ ಹನಿಗಳು ಕಂಡುವು. ತೀಕ್ಷಾಗೆ ಏನೋ ಅನ್ನಿಸ್ತು. ಅವಳು ತಾರಕ್ನನ್ನು ನೋಡಿದಾಗ ಅವಳಿಗೆ ವಿಷಯ ಅರ್ಥ ಆಯಿತು. ಅವಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದ್ವು ಮತ್ತವಳು ಮುಜುಗರದಿಂದ ಕೆಂಪಾದ್ಲು. ತಾರಕ್ ಅವಳ ಕಿವಿಯ ಹತ್ರ ಬಂದು ಏನನ್ನೋ ಪಿಸುಗುಡ್ತ. ತೀಕ್ಷಾ ಇನ್ನೂ ಕೆಂಪಾದ್ಲು. ಅವಳು ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡ್ಳು ಮತ್ತು ಮನಸ್ಸಿನಲ್ಲಿ ಅಂದ್ಕೊಂಡ್ಳು, ಈ ಕೆಟ್ಟ ಮನುಷ್ಯನಿಗೆ ಇದೆಲ್ಲವನ್ನು ಕಾರ್ನಲ್ಲೇ ಮಾಡಬೇಕಾ? ಇವನಿಗೆ ಸುಸ್ತು ಅನ್ನೋದೇ ಇಲ್ವಾ? ತಾರಕ್ ತೀಕ್ಷಾಳ ಕೆನ್ನೆ ಕಚ್ಚಿದ. ಅವಳು ಅವನ ಕಣ್ಣುಗಳಲ್ಲಿ ಪ್ರೀತಿಯನ್ನು ಕಂಡ್ಳು. ಮರುಕ್ಷಣವೇ ತಾರಕ್ ಅವಳನ್ನ ಬಹಳ ಆವೇಶದಿಂದ ಅವಳೊಂದಿಗೆ ಸೇರೋದಕ್ಕೆ ಶುರು ಮಾಡ್ದ. ಅವನು ನೋಡಿದ್ರೆ ಹಸಿವಿನಿಂದ ಕೂಡಿರೋ ಸಿಂಹದಂತಿದ್ದ. ತೀಕ್ಷಾ ಕೂಡ ಅವನನ್ನು ತಡೀಲಿಲ್ಲ. ತಡೆದ್ರೆ ಅವನು ಇನ್ನೂ ಕ್ರೂರವಾಗ್ತಾನೆ ಅಂತ ಅವಳಿಗೆ ಗೊತ್ತಿತ್ತು. ಕಾರ್ನ ಗಾಜಿನ ಮೇಲೆ ಮಳೆಯ ಹನಿಗಳು ಹೊಳಿತಾ ಇದ್ವು. ಸ್ವಲ್ಪ ಹೊತ್ತಿನಲ್ಲೇ ಕಾರ್ ನಿಂತು. ತೀಕ್ಷಾ ದೂರ ಸರಿಯೋದಕ್ಕೆ ಪ್ರಯತ್ನಿಸಿದ್ಲು, ಆದರೆ ತಾರಕ್ ಬಿಡಲಿಲ್ಲ. ನಾವು ತಲುಪಿದ್ದೀವಿ ಅಂದ್ಲು ತೀಕ್ಷಾ. ಆದರೆ ತಾರಕ್ ಕೇಳಲಿಲ್ಲ. ಸ್ವಲ್ಪ ಸಮಯದ ನಂತರ ಕಾರ್ ಒಳಗೆ ಮೌನ ಆವರಿಸ್ತು. ತೀಕ್ಷಾ ಸೀಟ್ ಮೇಲೆ ಸುಸ್ತಾಗಿ ಬಿದ್ದಿದ್ಲು. ಅವಳ ಶರೀರದಲ್ಲಿ ಶಕ್ತಿಯೇ ಇರಲಿಲ್ಲ. ತಾರಕ್ ಅವಳಿಗೆ ತನ್ನ ಶರ್ಟ್ ಹಾಕ್ತಾ ಮತ್ತು ಅವಳಿಗೆ ಬಟ್ಟೆಗಳನ್ನ ತೊಡಿಸ್ದ. ಅವಳನ್ನ ಎತ್ಕೊಂಡು ಕಾರ್ನಿಂದ ಹೊರಗೆ ಬಂದ. ಅಲ್ಲಿ ಯಾರೂ ಇರಲಿಲ್ಲ. ಆ ಜಾಗನೆಲ್ಲ ಖಾಲಿ ಮಾಡಿಸಲಾಗಿತ್ತು. ತಾರಕ್ ಅವಳನ್ನ ಎತ್ಕೊಂಡು ಅರಮನೆಯ ಒಳಗೆ ಹೋದ. ತೀಕ್ಷಾ ಮುಜುಗರದಿಂದ ತನ್ನ ಮುಖವನ್ನು ತಾರಕ್ನ ಎದೆಯಲ್ಲಿ ಅಡಗಿಸ್ಕೊಂಡಿದ್ಲು. ತಾರಕ್ ಅವಳನ್ನ ನೇರವಾಗಿ ರೂಮಿನ ಬಾತ್ರೂಮ್ ಕರ್ಕೊಂಡು ಹೋಗಿ ಬಾತ್ ಟಬ್ನಲ್ಲಿ ಮಲಗಿಸ್ದ. ಅದರಲ್ಲಿ ಬಿಸಿ ನೀರು ತುಂಬ್ತಾ ಇತ್ತು. ಬಿಸಿ ನೀರಿನಿಂದ ತೀಕ್ಷಾಗೆ ಆರಾಮನಿಸ್ತು. ತಾರಕ್ ಕೂಡ ಬಾತ್ ಟಬ್ಗೆ ಬಂದ ಮತ್ತು ತೀಕ್ಷಾಳನ್ನು ತನ್ನ ಕಡೆ ಎಳ್ಕೊಂಡ. ಇಬ್ಬರು ಆ ಬಿಸಿ ನೀರಲ್ಲಿ ಕೂತಿದ್ರು. ತಾರಕ್ ತೀಕ್ಷಾಳ ಒದ್ದೆ ಕೂದಲನ್ನ ಸರಿಸ್ದ. ಅವಳನ್ಕೊಂಡ್ಳು, ಇವನಿಗೆ ತೃಪ್ತಿಯೇ ಇಲ್ವಾ ಅಂತ. ತೀಕ್ಷಾ ಕೂಡ ಮಲಗುವಂತೆ ನಾಟಕ ಮಾಡಿದ್ಲು. ಇದಿದ್ರೆ ಇವನು ಮತ್ತೆ ಶುರು ಮಾಡ್ತಾನೆ, ಇವನನ್ನು ತಡೆಯೋ ಶಕ್ತಿ ಖಂಡಿತವಾಗೂ ನನಗಿಲ್ಲ ಅಂತ ಅವಳು ಅಂದ್ಕೊಂಡ್ಳು. ತಾರಕ್ ಇದನ್ನು ಗಮನಿಸ್ದ. ಅವನ ತುಟಿಯ ಅಂಚಿನಲ್ಲಿ ನಗು ಬಂತು. ಆಹಾಹಾ, ಈ ಅಲ್ಲಿ ಮಲಗುವಂತೆ ನಾಟಕ ಮಾಡ್ತಿದ್ದಾಳೆ ತುಂಟು ಹುಡುಗಿ ಅಂತ ಅವನಿಗೆ ತಿಳಿಯಿತು. ಆದರೆ ತಾರಕ್ ಸುಮ್ಮನಿರಲಿಲ್ಲ. ಅವನವಳು ಭುಜದ ಮೇಲೆ ಕಚ್ಚಿದ. ತೀಕ್ಷಾ ಕಣ್ಣು ಬಿಟ್ಟು ಕೋಪದಿಂದ ಅವನನ್ನು ನೋಡಿ ಬಾತ್ ಟಬ್ನ ಇನ್ನೊಂದು ತುದಿಗೆ ಹೋದ್ಲು. ಇದು ತಾರಕ್ಗೆ ಇಷ್ಟ ಆಗಲಿಲ್ಲ. ಅವನವಳನ್ನ ಎಳೆದು ಮತ್ತೆ ತನ್ನ ಹತ್ರ ತಂದು ಬಿಗಿಯಾಗಿ ಅಪ್ಕೊಂಡ. ನಿನ್ನ ಧೈರ್ಯ ಎಷ್ಟು? ನನ್ನಿಂದ ದೂರ ಹೋಗ್ತೀಯಾ ಅಂತ ಗದರಿಸ್ದ. ತೀಕ್ಷಾ ಇಲ್ಲ ಅಂತ ತಲೆ ಅಲ್ಲಾಡಿಸಿದ್ಲು. ತೀಕ್ಷಾ ಕಳಿಸ್ತಾ ಹಿಡಿದ್ಲು. ಅದು ನನಗಿನ್ನೂ ನೋವಾಗ್ತಿದೆ. ಹೆದರಿಕೆಯಿಂದ ಅವಳು ತೊದಲ್ತಿದ್ಲು. ತಾರಕ್ನ ಭಾವನೆಗಳು ಈಗ ನಾರ್ಮಲ್ ಆದವು. ಅವನು ಅವಳನ್ನು ಮಗುವಿನಂತೆ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡ. ತೀಕ್ಷಾ ಅವನಿಗೆ ಸಿಟ್ಟು ತರಿಸ್ಬಾರ್ದು ಅಂತ ಸುಮ್ಮನಾದ್ಲು. ತೀಕ್ಷಾ ಅಂದ್ಲು, ನನಗೆ ಹಸಿವಾಗ್ತಿದೆ. ತಾರಕ್ ಅವಳನ್ನು ಮುದ್ದಿಸ್ತಾ, ನನಗೂ ಹಸಿವಾಗ್ತಿದೆ, ನಾನು ನಿನ್ನನ್ನೇ ತಿಂತೀನಿ. ತೀಕ್ಷಾ ಇನ್ನೂ ಕೆಂಪಾದ್ಲು. ಅವಳಿಗೆ ಅವನ ಮಾತಿನ ಅರ್ಥ ಆಯಿತು, ಆದರೆ ಏನು ತಿಳಿಯದವಳಂತೆ ನಟಿಸಿದ್ಲು. ಅವಳು ಮತ್ತೆ ಹಸಿವಾಗ್ತಿದೆ ಅಂದ್ಲು. ಅವಳ ಆ ಮುಗ್ಧತೆಯನ್ನು ನೋಡಿ ತಾರಕ್ ಅವಳನ್ನ ಕರ್ಕೊಂಡು ಬಾತ್ರೂಮ್ನಿಂದ ಹೊರಗೆ ಬಂದ. ತೀಕ್ಷಾ ಬಟ್ಟೆಯನ್ನು ಬದಲಿಸಿ ಬಂದಳು. ಅವಳು ಬ್ಲ್ಯಾಕ್ ಟಾಪ್ ಮತ್ತು ಪಿಂಕ್ ಜೀನ್ಸ್ನಲ್ಲಿ ತುಂಬ ಸುಂದರವಾಗಿ ಕಾಣ್ತಿದ್ಲು.
ಕಾರ್ನಲ್ಲಿ ತಾರಕ್ ಮಾಡಿದ ಕೆಲಸದಿಂದಾಗಿ ಅವಳಿಗೆ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅವಳು ರೂಮಿಗೆ ಬಂದಾಗ ತಾರಕ್ ಅಲ್ಲಿರಲಿಲ್ಲ. ಅವಳು ಸುಸ್ತಾಗಿ ಬೆಡ್ ಮೇಲೆ ಮಲಗಿದ್ಲು ಮತ್ತು ಅವಳಿಗೆ ಅರಿವಿಲ್ಲದಂತೆ ನಿದ್ದೆಗೆ ಜಾರಿದ್ಲು. ಸ್ವಲ್ಪ ಸಮಯದ ನಂತರ ತಾರಕ್ ರೂಮಿಗೆ ಬಂದ. ಅವನ ಕೈಯಲ್ಲಿ ಊಟದ ಪ್ಲೇಟ್ ಇತ್ತು. ದೀಕ್ಷಾ ಮಲಗಿರೋದನ್ನು ಕಂಡು ಅವನು ಅವಳನ್ನೆತ್ತಿ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡ. ದೀಕ್ಷಾ ಇನ್ನೂ ನಿದ್ದೆಯಲ್ಲೇ ಇದ್ಲು. ಅವಳು ಅವನ ಎದೆ ಮೇಲೆ ತಲೆಯಿಟ್ಟು ಮಲಗಿದ್ಲು. ತಾರಕ್ ಅಂದ, ಹಸುವಾಗಿತ್ತು ಅಲ್ವಾ ನಿನಗೆ? ಬಾಯಿ ತೆಗಿ. ದೀಕ್ಷಾ ಕಣ್ಣು ಮುಚ್ಕೊಂಡೇ ಬಾಯಿ ತೆರೆದ್ಲು. ತಾರಕ್ ಅವಳಿಗೆ ತುತ್ತು ಕೊಟ್ಟ. ಹೀಗೆ ಅವಳಿಗೆ ಊಟ ಮಾಡಿಸೋದು ಅವನಿಗೆ ಹೊಸ್ತೇನೂ ಆಗಿರಲಿಲ್ಲ. ದೀಕ್ಷಾ ಊಟ ಮಾಡ್ತಿರುವಾಗ ಅವಳಿಗೆ ತನ್ನ ಫೇವ್ರೆಟ್ ಟೇಸ್ಟ್ ಸಿಕ್ತು. ಅವಳು ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಿ ರೋಸ್ಟೆಡ್ ಚಿಕನ್ ಇತ್ತು. ಅವಳು ಆ ಪ್ಲೇಟನ್ನು ಕಿತ್ಕೊಂಡು ತಾನೇ ತಿನ್ನೋದಕ್ಕೆ ಶುರು ಮಾಡಿಬಿಟ್ಲು. ಯಾರಾದರೂ ಕಿತ್ಕೊಳ್ತಾರೇನೋ ಅನ್ನುವಂತೆ ಅವಳು ವೇಗವಾಗಿ ತಿಂತಿದ್ಲು. ತಾರಕ್ನ ಮುಖದಲ್ಲಿ ನಗು ಮೂಡ್ತು. ಅವಳಿಗೆ ಇದ್ದಕ್ಕಿದ್ದಂತೆ ಕೆಮ್ಮು ಬಂತು. ತಾರಕ್ ಅವಳ ಬೆನ್ನ ಸವರಿ ನೀರು ಕುಡಿಸ್ದ. ಅವಳನ್ನ ದಿಟ್ಟಿಸಿ ನೋಡ್ತಿದ್ದ. ನಿಧಾನವಾಗಿ ತಿನ್ನು ಅನ್ನುವಂತಿತ್ತು ಅವನ ನೋಟ. ದೀಕ್ಷಾ ಮನಸ್ಸಿನಲ್ಲೇ ಅಂದ್ಕೊಂಡ್ಳು, ಈ ರಾಕ್ಷಸನಿಗೆ ಬರೀ ಸಿಟ್ಟು ಮಾಡೋದೇ ಗೊತ್ತು, ಸಾಯೋವರೆಗೂ ನನ್ನ ನೋಡ್ತಾನೆ ಇರ್ತಾನೆ. ದೀಕ್ಷಾ ಎಲ್ಲವನ್ನ ತಿಂದು ಮುಗಿಸಿದ್ಲು. ಅವಳ ಕಣ್ಣುಗಳನ್ನ ನೋಡಿ ತಾರಕ್ಗೆ ತಿಳಿತು ಅವಳಿಗೆ ಇನ್ನೂ ಬೇಕು ಅಂತ. ಅವನು ಇನ್ನೊಂದು ಪ್ಲೇಟ್ ತರಿಸ್ದ. ಆನ ರೂಮಿಗೆ ಬಂದು ಇನ್ನೊಂದು ಪ್ಲೇಟ್ ತಂದು ಕೊಟ್ಲು. ದೀಕ್ಷಾಳ ಕಣ್ಣುಗಳು ಹೊಳಿತಾ ಇದ್ವು. ತಾರಕ್ ಅವಳಿಗೆ ಆ ಪ್ಲೇಟ್ ಕೊಟ್ಟ. ದೀಕ್ಷಾ ತಿನ್ನುವಾಗ ಮಧ್ಯದಲ್ಲಿ ನಿಂತು ತಾರಕ್ಗೆ ಕೇಳಿದ್ಲು, ನೀವು ಕೂಡ ತಿಂತೀರಾ? ತಾರಕ್ ಅವಳನ್ನೇ ನೋಡ್ತಿದ್ದ. ಎಲ್ಲಿವನಿಗೆ ಸಿಟ್ಟು ಬರುತ್ತೋ ಅಂತ ಹೆದರಿದ ದೀಕ್ಷಾ, ನಿಮಗಿಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಅಂದ್ಲು. ಆದರೆ ತಾರಕ್ ಅವಳ ಪ್ಲೇಟ್ನಿಂದ ಒಂದು ತಿಂದ. ದೀಕ್ಷಾಗ ಆಶ್ಚರ್ಯ ಆಯಿತು. ಈ ಮನುಷ್ಯ ತನ್ನೆಂಜಲು ಪ್ಲೇಟ್ನಿಂದ ತಿನ್ನಲ್ಲ ಅಂತ ಅವಳು ಕಣ್ಣು ಪಿಳಿ ಬಿಟ್ಲು. ಊಟ ಮುಗಿದ ನಂತರ ದೀಕ್ಷಾ ಮಲಗಿದ್ಲು. ತಾರಕ್ ಸ್ಟಡಿ ರೂಮಿಗೆ ಹೋದ. ರಾತ್ರಿ ಆಯಿತು. ತಾರಕ್ ಸ್ಟಡಿ ರೂಮ್ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದ. ಅವನು ತುಂಬ ಸಿಟ್ಟಿನಲ್ಲಿದ್ದ ಮತ್ತು ಮೀಟಿಂಗ್ನಲ್ಲಿ ಎಲ್ಲರಿಗೂ ಕ್ಲಾಸ್ ತೆಗೆದುಕೊಳ್ತಾ ಇದ್ದ. ಇನ್ನೊಂದು ಕಡೆ ದೀಕ್ಷಾ ಎದ್ಲು. ಅವಳು ರೂಮ್ನಲ್ಲಿದ್ದ ಆ ದೊಡ್ಡ ಫಾಂಡವನ್ನು ನೋಡಿ ಖುಷಿಯಾದ್ಲು. ಅವಳು ಅದನ್ನು ಅಪ್ಕೊಂಡು ಮುತ್ತಿಡತೊಡಗಿದ್ಲು. ಆ ಫಾಂಡ ದೀಕ್ಷಾಳಷ್ಟೇ ದೊಡ್ಡದಾಗಿತ್ತು. ಅವಳು ಅದರ ಮೇಲೆ ಕೂತು ಆಟ ಆಡ್ತಿದ್ಲು. ಇದೆಲ್ಲವನ್ನು ತಾರಕ್ ತನ್ನ ಲ್ಯಾಪ್ಟಾಪ್ನಲ್ಲಿ ನೋಡ್ತಿದ್ದಾನೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ. ತಾರಕ್ಗೆ ಆ ಫಾಂಡ ಕಂಡ್ರೆ ಉರಿ ಬರ್ತಿತ್ತು. ದೀಕ್ಷಾ ಫಾಂಡ ಜೊತೆ ಅಷ್ಟೊಂದು ಖುಷಿಯಾಗಿರೋದು ಅವನಿಗಿಷ್ಟ ಆಗ್ತಿರಲಿಲ್ಲ. ತಾರಕ್ ಸಿಟ್ಟಿನಿಂದ ಲ್ಯಾಪ್ಟಾಪನ್ನು ಮುಚ್ಚಿ ಹೊರಗೆ ಬಂದ. ದೀಕ್ಷಾ ಆ ಫಾಂಡಾಗಿ ಟಿಚ್ಚು ಅಂತ ಹೆಸರಿಟ್ಟಿದ್ಲು. ಲಿವಿಂಗ್ ಹಾಲ್ನಲ್ಲಿ ಮೋಹನ್ ಕೂತಿದ್ದ. ತಾರಕ್ ಅವನ ಹತ್ರ ಬಂದ. ಮೋಹನ್ ಕೇಳ್ದ, ದೀಕ್ಷೆ ಎಲ್ಲಿದ್ದಾಳೆ? ಮತ್ತು ಅವಳನ್ನ ರೂಮ್ನಲ್ಲಿ ಲಾಕ್ ಮಾಡಿದೀಯಾ? ತಾರಕ್ ಅವನನ್ನ ಗುರಾಯಿಸ್ದ. ಮೋಹನ್ ಅಂದ, ನಾನು ಅವಳಿಗೆ ರೋಸ್ಟೆಡ್ ಚಿಕನ್ ತಂದಿದ್ದೀನಿ, ಅವಳಿಗೆ ಅದು ಇಷ್ಟ ಅಲ್ವಾ? ತಾರಕ್ ಅಂದ, ಅವಳವಾಗಲೇ ತಿಂದಿದ್ದಾಳೆ. ಮೋಹನ್ ತಾನೇ ಅಡುಗೆ ಮಾಡಿ ತಂದಿದ್ದೆ ಅಂತ ಹೇಳಿ ಹಠ ಹಿಡ್ದ. ಕೊನೆಗೆ ತಾರಕ್ ಒಪ್ಪದ. ದೀಕ್ಷಾ ಅಲ್ಲಿಗೆ ಬಂದಳು. ತಾರಕ್ ಅವಳನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡ. ಮೋಹನ್ ಎದುರು ಹೀಗೆ ಮಾಡಿದ್ರಿಂದ ದೀಕ್ಷಾಗೆ ಮುಜುಗರ ಆಯಿತು. ದೀಕ್ಷಾ ಮೋಹನ್ ತಂದಿದ್ದ ಅಡುಗೆಯನ್ನು ತಿಂದು ತುಂಬ ಚೆನ್ನಾಗಿದೆ, ನೀನು ಗ್ರೇಟ್ ಕುಕ್ ಅಂತ ಹೊಗಳಿದ್ಲು. ಇವರಿಬ್ಬರು ಒಂದೇ ಪ್ಲೇಟ್ನಲ್ಲಿ ತಿಂತಾ ಇರೋದನ್ನು ನೋಡಿ ತಾರಕ್ಗೆ ಸಿಟ್ಟು ಬಂತು. ಅವನು ಆ ಲಂಚ್ ಬಾಕ್ಸನ್ನು ಡಸ್ಟ್ಬಿನ್ಗೆ ಎಸಿಬೇಕಂತ್ಕೊಂಡ. ತಾರಕ್ ದೀಕ್ಷಾಳ ಬಾಯಿಯಲ್ಲಿದ್ದ ಅಕ್ಕಿಯನ್ನು ಕೈಯಿಂದಲೇ ಒರೆಸ್ದ. ಮೋಹನ್ ಇದನ್ನು ನೋಡಿ ನಿಜಕ್ಕೂ ದಂಗಾದ. ತಾರಕ್ ಹೀಗೆ ಬದಲಾಗ್ತಾನೆ ಅಂತ ಅವನು ಯಾವತ್ತಿಗೂ ಅಂದ್ಕೊಂಡಿರಲಿಲ್ಲ. ಊಟ ಮುಗಿಸಿ ಅವರಿಬ್ಬರು ರೂಮಿಗೆ ಬಂದರು. ತಾರಕ್ ಸ್ನಾನಕ್ಕೆ ಹೋದ. ದೀಕ್ಷಾ ಆ ಪಾಂಡವನ್ನು ಅಪ್ಕೊಂಡು ಮಲಗಿದ್ಲು. ತಾರಕ್ ಸ್ನಾನ ಮಾಡಿ ಬಂದಾಗ ಬೆಡ್ ಮೇಲೆ ದೀಕ್ಷಾ ಆ ಫಾಂಡವನ್ನು ಅಪ್ಕೊಂಡು ಮಲಗಿರೋದನ್ನು ಕಂಡ. ಅವನಿಗೆ ಅಸೂಯೆ
ಮತ್ತು ಸಿಟ್ಟು ಎರಡೂ ಬಂತು. ಅವನು ಆ ಫಾಂಡಾವನ್ನು ಬೆಡ್ನಿಂದ ಎಳೆದು ನೆಲಕ್ಕೆ ಎಸೆದುಬಿಟ್ಟ. ದೀಕ್ಷಾ ಗಾಬರಿಯಿಂದ ಎದ್ಲು. ತಾರಕ್ ಅವಳಿಗೆ ಚುಂಬಿಸ್ದ. ದೀಕ್ಷಾ ಹೆದರಿದ್ಲು, ಆದರೆ ತಾರಕ್ ಬಿಡಲಿಲ್ಲ. ಇಡೀ ರಾತ್ರಿ ಅವಳೊಂದೇ ಕ್ರೂರವಾಗಿ ವರ್ತಿಸ್ದ. ಕೆಲವು ಗಂಟೆಗಳ ನಂತರ ತಾರಕ್ ಎದ್ದ. ಅವನಿಗೆ ಆ ಫಾಂಡಾದ ಮೇಲೆ ಸಿಟ್ಟು ಬಂತು. ಅವನದನ್ನು ಎತ್ಕೊಂಡು ಬಾಲ್ಕನಿಗೆ ಹೋಗಿ ಕೆಳಗೆ ಎಸೆಯೋದಕ್ಕೆ ಹೋದ. ಆದರೆ ಅಷ್ಟರಲ್ಲಿ ಅವನಿಗೆ ಆ ಫಾಂಡಾದಿಂದ ತೀಕ್ಷಾಳ ಪರ್ಫ್ಯೂಮ್ ವಾಸನೆ ಬಂತು. ಅವನು ಮತ್ತೆ ಆ ಫಾಂಡಾವನ್ನು ರೂಮಿನ ಸೋಫಾ ಮೇಲೆ ಎಸ್ದ ಮತ್ತು ಬೆಡ್ ಮೇಲೆ ಬಂದು ತೀಕ್ಷಾಳನ್ನು ಅಪ್ಕೊಂಡು ಮಲಗ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋವನ್ನು ಮೊದಲೇ ನೋಡಿ. ಥ್ಯಾಂಕ್ ಯು.